ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಇವತ್ತು 1ನೇ ತಾರೀಕು 8ನೇ ತಿಂಗಳು 2024 ಗುರುವಾರ. ಏನಪ್ಪ ಅಂದರೆ ಗುರು ಇಲ್ಲದೇ ವಿದ್ಯೆ ಕಲಿಯೋಕ್ಕೆ ಯಾರು ಸಾಧ್ಯವೂ ಇಲ್ಲ. ಅದಕ್ಕೆ ಗುರು ರಾಘವೇಂದ್ರನ ಸ್ವಾಮಿ ಆ ದರ್ಶನ ಮಾಡ್ಕೊಂಡು ಬನ್ನಿ, ಎಲ್ಲರಿಗೂ ಒಳ್ಳೆಯದಾಯ್ತದೆ. ಶನಿದೇವರೂ ಅಷ್ಟೇ, ಪಾಠಕ್ಕೆ ಕಲಿಯೋಕ್ಕೆ ಹೋದಾಗ, ಅಕ್ಷರ ಕಲಿಯೋಕ್ಕೆ ಹೋದಾಗ ಕಲಿತು ಆಮೇಲೆ ಬಂದಾಗ ಅಯ್ಯೋ ಅವನು ಶನಿ ಏನು ಮಾಡಬಲ್ಲ ಅಂತ ಗುರು ಅಂದ. ಗುರು ಹಂಗಂದಾಗ ಗುರುಗಳಿಗೂ ಅಹಂಕಾರ ಬಂದ್ಬಿಡ್ತು ಅಂದ್ಬಿಟ್ಟು ರಾಜರ ತಲೆಗಳು, ಮಕ್ಕಳ ತಲೆಗಳು ಕಕ್ರಿಕೆ ಹಣ್ಣು ಮಾಡಿಬಿಟ್ಟು ಜೋಳಿಗೆ ಹಾಕ್ಬಿಟ್ಟು ಕೊನೆಗೆ ರಕ್ತ ಸುರಿಯಂಗೆ ಮಾಡಿಬಿಟ್ಟು ಹಾಗೆ 5 ಸೆಕೆಂಡ್ಗೆ ಸೂಲು ಕೇರಿಸ್ದ. ಅವಾಗ ಅಪ್ಪ ನೀನು ದೊಡ್ಡವನು ತಂದೆ, ನಿನ್ನಂತನೂ ಯಾರೂ ಇಲ್ಲ ಅಂದ್ಬಿಟ್ಟು ಅವಾಗ ತಪ್ಪು ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ಅದಕ್ಕೆ ಭಗವಂತ ಎಲ್ಲರಿಗೂ ಶಿಕ್ಷೆ ಕೊಡ್ತಾನೆ, ಯಾರಿಗೂ ಕೊಡೋದಿಲ್ಲ ಅಂತಲ್ಲ. ಗುರುವಾಗಲಿ ಮತ್ತೊಬ್ಬರಾಗಲಿ, ಆದರೆ ಗುರು ಇಲ್ಲದೇ ವಿದ್ಯೆ ಕಲಿಯೋಕ್ಕಾಗೋದಿಲ್ಲ. ಅದೆಲ್ಲ ತಿಳ್ಕೋಬೇಕು. ನಾವು ಎಷ್ಟೋ ತಿಳುವಳಿಕೆ ಇದ್ದರೆ ಮಾತ್ರ ಗುರುಗಳನ್ನ ದರ್ಶನ ಮಾಡ್ಕೊಂಡು, ಅವರು ಚಿಕ್ಕವರಾಗಿರಲಿ ದೊಡ್ಡವರಾಗಲಿ, ಗುರುಗಳಾದಮೇಲೆ ನಿಮಗೆ ಇಷ್ಟ ಇದ್ದರೆ ಕಾಲಿಗೆ ಬೀಳ್ಬೋದು, ನಮಸ್ಕಾರ ಮಾಡ್ಕೋಬೋದು. ಇಲ್ಲ ಅಂದರೆ ಭೂಮಿ ತಾಯಿಗೆ ನಮಸ್ಕಾರ ಮಾಡ್ಬೋದು, ಅದರಲ್ಲೇನು ತಪ್ಪೇನಿಲ್ಲ. ಅವ್ರ ಪಾದಕ್ಕೆ ಬಿಡಬೇಕು ಅನ್ನೋದೇನಿಲ್ಲ. ಭೂಮಿ ಇಲ್ವಾ, ಭೂಮಿಗೆ ನಮಸ್ಕಾರ ಮಾಡ್ಕೊಂಡ್ರೆ ಸಾಕು, ಎಲ್ಲ ಒಳ್ಳೆಯದಾಯ್ತದೆ. ಇವತ್ತು ಗುರುವಾರ ಆಗೋ ತಲಕೆ ನಾವು ಹೇಳೋದು, ಪ್ರತಿ ಗುರುವಾರನಾಗಲಿ ಬಡವರು ಬಗ್ಗರು ಯಾರಾದರೂ ನಿಮಗೆ ಸಿಕ್ಕಿದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನಿಮ್ಮ ಮಕ್ಳಿಗೂ ನಿಮಗೂ ಒಳ್ಳೆಯದಾಯ್ತದೆ. ಯಾವತ್ತೂ ದಾನ ಧರ್ಮ ನಿಮ್ಮನ್ನು ಕಾಪಾಡೋದು. ಆದರೆ ಬಲಗೈಲಿ ಕೊಟ್ಟಿದ್ದು ಎಡಗೈಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ, ಅದೇ ನಿಜ. ಆ ಥರ ಗೊತ್ತಿಲ್ಲದೇ ನೀವು ಮಾಡಿದ್ರೆ ನಿಮ್ಮ ಮಕ್ಳಿಗೂ ನಿಮ್ಮ ಎಲ್ಲರಿಗೂ ಅನುಕೂಲ ಆಯ್ತದೆ. ರೋಡ್ ದಾಟಬೇಕಾದ್ರೂ ವಯಸ್ಸಾದ್ರೆ ಮುದುಕರು, ಮುಪ್ಪರು, ಆಮೇಲೆ ದನ ಕರುಗಳಿಗೆ ನೀರಿಡಿ, ಅಕ್ಷಿ ಪಕ್ಷಿಗೂ ನೀರಿಕ್ಕಿ, ನಿಮ್ಗೆ ತುಂಬ ಒಳ್ಳೆಯದಾಯ್ತದೆ. ಇಷ್ಟೆಲ್ಲ ಹೇಳ್ಬಲ್ವಿ. ಯಾಕೆ ಅಂದರೆ ಇವತ್ತಿನ ಸಮಾಜದಲ್ಲಿ ಹಿರೀಕರನ್ನ ಕಿರಿಕರನ್ನ ಯಾರನ್ನು ನಂಬೋದಿಲ್ಲ. ಅಯ್ಯೋ ಹೋಗೋ ಅಂತಾರೆ. ಆದರೆ ನಮ್ಮ ಅಹಂಕಾರ ನಮ್ಮನ್ನು ತಿಂತದೆ. ಅದನ್ನು ಕೆಲವರೆಲ್ಲರೂ ಅರ್ಥ ಮಾಡ್ಕೋಬೇಕು. ನಾವು ಹೆಜ್ಜೆ ಇಡಬೇಕಾದ್ರೂ ಚಿಕ್ಕರು ಯಾರು ದೊಡ್ಡವ್ರು ಯಾರು, ಇವ್ರು ಯಾರು ಎತ್ತ ಅಂತ ಯೋಚನೆ ಮಾಡಿ ನಾವು ಮುಂದಕ್ಕೆ ಹೆಜ್ಜೆ ಇಟ್ಟಾಗ ಆ ಸ್ಥಾನಕ್ಕೆ, ಗುರು ಸ್ಥಾನಕ್ಕೆ ಬರ್ತೀವಿ. ಆ ಗುರು ಸ್ಥಾನಕ್ಕೆ ಬರಲಿಲ್ಲ ಅಂದಾಗ ಮನುಷ್ಯರಿಗೂ ಗುರುಗಳಿಗೂ ವ್ಯತ್ಯಾಸ ಇರ್ತದೆ. ಇಷ್ಟೆಲ್ಲ ತಿಳ್ಕೋಬೇಕು ಮನುಷ್ಯ ಯಾರಾದ್ರೂ ಅಷ್ಟೇ. ಈಗ ಸಾಲ ಮಾಡ್ತೀವಿ, ಸಾಲ ಮಾಡಿದ್ರೆ ಕೊಟ್ಟವನು ಬರ್ತಾನೆ, ಏನೇನೋ ಬೈತಾನೆ. ಅಪ್ಪ ನನ್ನೆಲ್ಲ ಅಪ್ಪ ತಂದೆ ಏನೋ ಇಸ್ಕೊಬಿಟ್ಟಿದ್ದೀವಿ ಕೊಡ್ತೀವಪ್ಪ ಅಂತ ಅಂದರೂ ಸಾಕು. ನೀನೇನು ಕೊಟ್ಟಿದ್ದೀವಿ ಹೋಗು ಅಂದಾಗ ಒಬ್ಬರು ಮಾತು ಬೆಳೆದು ಅದು ದೊಡ್ಡ ಗಲಾಟೆನೇ ಆಯ್ತದೆ, ರಾಧಾಂತನೂ ಆಯ್ತದೆ, ಎಲ್ಲನೂ ಆಯ್ತದೆ. ಅದೆಲ್ಲ ಮಾಡ್ಕೋಬಾರ್ದು ಮನುಷ್ಯ ಅಂದಮೇಲೆ. ಇವತ್ತಿಲ್ಲ ನಾಳೆಗೆ ಭಗವಂತ ಕೊಡ್ತಾನೆ, ಅದನ್ನು ತೀರಿಸ್ತೀವಪ್ಪ ಅಂದ್ಬಿಟ್ಟು ಕೈ ಮುಗಿದು ಇದು ಮಾಡ್ಬೋದು. ನಾವು ನಮ್ಮ ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ, ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ, ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು ಎಲ್ಲರಿಗೂ ಒಳ್ಳೆಯದಾಗಲಿ. ಭಗವಂತ ಇಡೀ ಜಗತ್ತಿಗೆ ಮಳೆ ಬೆಳೆ ಕೊಟ್ಟು, ಅಕ್ಷಿ ಪಕ್ಷಿಗಳಿಗೆಲ್ಲ ನೀರು ಕೊಟ್ಟು, ದನ ಕರುಗಳಿಗೆಲ್ಲ ಮೇವು ಕೊಟ್ಟು, ಎಲ್ಲರಿಗೂ ಒಳ್ಳೆಯದಾಗಲಪ್ಪ. ಬಡವರು ಬಗ್ಗರು ಎಲ್ಲರೂ ಒಂಥರ ಸಂತೋಷವಾಗಿರಲಿ ತಂದೆ ಅಂತ ಕೈ ಮುಗಿದು ಎಲ್ಲರಿಗೂ ಬೇಡ್ತಾ ಇದ್ದೀನಪ್ಪ. ತಂದೆಯ ಪರಮಾತ್ಮ ಶನಿದೇವರೇ ಎಲ್ಲರಿಗೂ ಒಳ್ಳೆಯದಾಗಲಪ್ಪ ಅಂತ ಕೈ ಮುಗಿದು ಇದು ಮಾಡ್ತೀನಿ.